ಬಾಮ್ಮ. ಮುತ್ತು ಇಲ್ದೆ ಗಾಡಿ ಬಂದಿದೆ. ಬಾ. ಇಷ್ಟಾದ್ಮೇಲೂ ಹೋಗ್ಲಿಲ್ಲ ಅಂದ್ರೆ ನಾನೇ ಕತ್ತಿಡಿದು ಆಚೆ ಆಗ್ಬೇಕಾಗುತ್ತೆ. ಜೀವನಾಟ ಉಳಿದಿದೆಯಾ ಶೋಕ ಕಾಲವೇ ಕಾಟು ಹಾಕಿತೆ ಕಣ್ಣಲ್ಲಿ ಗಂಗೆ ಹುಕ್ಕಿತೆ ನಿನ್ನ ಜೊತೆಗಿದ್ದ ದೈವವೇ ಇಂದು ಪ್ರಾಣನೆ ತೆಗೆದವೇ ವೇದನೆ ಕಾದೆಗಳು ಮಾನದು ನ್ಯಾಯ ದೇವತೆ ಕಣ್ಣಿದ್ದರು ನೋಡದು ಬಾಲವನ್ನೇ ಹಾವೆಂದು ಸಾಕ್ಷಿ ನೀಡಬಲ್ಲೆ ನೀ ಗೋವಿನ ಕೆಚ್ಚಲಲ್ಲಿ ವಿಷ ಹಿಂಡಬಲ್ಲೆಯ ಮನೆಯಿಂದ ದೂಡಿ ದೂರ ಕಳಿಸಬಲ್ಲೆ ನೀ ಮನಸ್ಸಿನಲ್ಲಿರೋ ರೂಪ ನೀನು ಅಳಿಸಬಲ್ಲೆಯ ಅಂತರಾತ್ಮ ಆ ದಿನವೂ ನಿನ್ನ ಗದರಿಸಲಿಲ್ಲವೇ ಅಪರಾಧ ಏನೆಂದು ನನ್ನ ಅಪರಾಧ ಏನೆಂದು ಏನ್ ನಡೀತು? ಮುತ್ತು ಎಲ್ಲಿ? ಏತೇನಪ್ಪ, ಇಲ್ಬಾ. ಏನ್ ನಡೀತು? ಮುತ್ತು ಎಲ್ಲಿ? ಹೇಳೋ. ಮುತ್ತುನ ಯಜಮಾನ ಹೊಡೆದ್ಕೊಂಡ್ಬಿಟ್ರು. ರಾಜ ರಾಜ ಯಾಕೆ ಮುತ್ತು ನೋಡ್ದೆ? ಯಾಕೆ ಮುತ್ತು ನೋಡ್ದೆ? ಯಾಕೆ ಹೊಡ್ದೆ? ಹೇಳೋ. ಯಾಕೆ ಮುತ್ತು ನೋಡ್ದೆ? ಹೇಳು. ಯಾಕೆ ಹೊಡ್ದೆ? ಯಾಕೆ ಹೇಳೋ. ಛೇ, ನನ್ನ ಅಮ್ಮ ಅಂತ ಕರಿಬೇಡ. ಮುತ್ತುನ ಓಡಿಸಿ ಬೈದಂತ ಬಾಯಿಂದ ನನ್ನ ಅಮ್ಮ ಅಂತ ಕರಿಬೇಡ. ಮುತ್ತು 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 ಹೆತ್ ಮಗನಿಗಿಂತ ನಿಮ್ಗೆ ಮುತ್ತು ಹೆಚ್ಚಾಗೋದ್ನಾ? ಹೌದು ಕಣೋ, ನನಗೆ ಮುತ್ತುನೇ ದೊಡ್ಡವನು. ಅವ್ನ ನಿಜ ಸ್ವರೂಪ ನಿಮಗ್ ಗೊತ್ತಾಗಿದ್ದಿದ್ರೆ ನೀವ್ ಈ ತರ ಮಾತಾಡ್ತಿರ್ಲಿಲ್ಲ. ನಿನಗೇನೋ ಗೊತ್ತು ಮುತ್ತು ಬಗ್ಗೆ? ರಂಗನಾಯ್ಕಿನ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಗೊತ್ತಿದ್ರು ಮುತ್ತು ನನ್ನೇ ಮದುವೆ ಮಾಡ್ಕೋಬೇಕು ಅಂತ ಅವಳಿಗೆ ಹಿಂಸೆ ಕೊಡ್ತಾ ಇದ್ದ, ಕಾಟ ಕೊಡ್ತಾ ಇದ್ದ. ಅದು ನಾನು ಕಣ್ಣಾರ ನೋಡ್ದೆ. ಬೇಕಾದ್ರೆ ರಂಗನಾಯ್ಕಿನ ಕೇಳಿ. ಅವಳನ್ನೇನೋ ಕೇಳ್ಬೇಕು ಹುಚ್ಚ. ನಾನ್ ಹೇಳ್ತೀನಿ, ರಂಗನಾಯ್ಕಿ ನಿನ್ನ ಪ್ರೀತಿಸಿಲ್ಲ, ಮುತ್ತುನೇ ಪ್ರೀತಿ ಮಾಡ್ತಿರೋದು. ಅಮ್ಮ ಹೇಳ್ತಾ ಇರೋದು. ಅವ್ನು ನನ್ನೂ ನಿಮ್ಮನ್ನು ಮಾತ್ರ ನಂಬಿಸಿ ಯಾಮರ್ಸಿದ್ದಾನೆ ಅನ್ಕೊಂಡೆ. ರಂಗನಾಯ್ಕಿನೂ ಯಾಮರ್ಸ್ಬಿಟ್ಟ. ಏನೇ ಯಾಮರ್ಸಿದ್ಲು? ಏನು ಗೊತ್ತಿಲ್ದಿರೋ ತರ ಮಾತಾಡ್ಬೇಡಿ. ನನ್ ಬಗ್ಗೆ ಇಲ್ದಿದ್ದೆಲ್ಲ ಹೇಳಿ ನಿಮ್ಮನ್ನ ಯಾಮರ್ಸಿ ನಮ್ಮ ಆಸ್ತಿಯಲ್ಲಿ ಅರ್ಧ ಅವನ ಹೆಸರು ಬರ್ಸ್ಕೊಳ್ಳಿಲ್ವಾ? ಚಿ, ಬಾಯ್ ಮುಚ್ಚು. ಮುತ್ತು ಏನ್ ನಮ್ಮನ್ನ ಯಾಮರ್ಸಿಲ್ಲ, ಅವನ್ನ ನಾವ್ ಯಾಮರ್ಸ್ತಿರೋದು. ಅವನ ಆಸ್ತಿಯಲ್ಲೇ ಇವತ್ ನಾವು ಬಾಳ್ತಿರೋದು ಕಣೋ.
ಈ ನೆಲದಲ್ಲಿ ಅವನ್ ಕಾಲಿಡಬಾರ್ದು ಅಂತ ಒಡೆದು ಓಡಿಸ್ದ್ಯಲ್ಲ, ನಾವು ಕಣೋ ಇಲ್ಲಿ ಹೆಜ್ಜೆ ಇಡಬಾರ್ದು. ಯಾಕಂದ್ರೆ ಈ ಮಣ್ಣಿಗೆ ಯಜಮಾನ ಅವನು ಕಣೋ, ಈ ಮಣ್ಣನ ಆಳವನು ಅವನು ಕಣೋ. ಈ ಮನೆಗೆ ಪರದೇಸಿಗಳ ಹಾಗೆ ಹುಚ್ಚರಾಗೆ ಒಬ್ಬ ದೊಡ್ಡವ್ರು ಬಂದ್ರಲ್ಲ, ಅವ್ರು ಯಾರು ಅಂತ ನಿನಗೆ ಗೊತ್ತಾ? ಒಂದು ಕಾಲದಲ್ಲಿ ಅವ್ರು ಹೆಂಗ್ ಬದುಕಿದ್ರು ಗೊತ್ತಾ? ಏನ್ ಭಾವ, ಇವತ್ತು ತುಂಬಾ ಸಂತೋಷವಾಗಿದ್ದೀರಾ? ಅಷ್ಟು ದೊಡ್ಡ ಜಮೀನಿಗೆ ಜಮೀನ್ದಾರ್ ಆಗ್ತಾ ಇದ್ದೀನಲ್ಲ, ಆದ್ರಿಂದ. ಸಾಹುಕಾರ ನಿನ್ ಮಗನ ದತ್ತು ತಗೊಂಡ್ರಂತ ಖುಷಿಯಾಗಿದೀಯಾ? ಅದನ್ನ ಕೊಡ್ತಾ ಇರೋರು ಮಹಾನುಭಾವರು ನೀವು ತಾನೆ. ನಿಮ್ ಜೊತೆ ಆಟ ಆಡ್ತೀನ? ಅದು ದತ್ತು ತಗೊಳೋದ್ರು ಮಾತ್ರ ಅಲ್ಲ, ಆಧಾರವಾಗಿರ್ತಾಳೆ ಅನ್ಕೊಂಡಿದ್ದ ಜಮೀನ್ದಾರ್ ಹೆಂಡತಿನೇ ಹೋಗ್ಬಿಟ್ಲಲ್ಲ, ಆದ್ರಿಂದಾನೆ. ಸತ್ತೋಳಿಂದ ನಮಗ್ ತೊಂದರೆ ಇರ್ಲಿಲ್ಲ, ಅವಳು ಬಿಟ್ಟೋಗಿರೋ ಮಗುವಿಂದ ನಮಗ್ ತೊಂದ್ರೆ. ದತ್ತು ತಗೊಂಡಿರೋ ನಿನ್ ಮಗ ವಾರಸ್ದಾರ ಆಗ್ತಾನಂತ ನೀನ್ ತಿಳ್ಕೊಂಡಿದ್ರೆ ಅದು ನಿನ್ ತಪ್ಪು. ಈ ಜಮೀನ್ದಾರ ಸತ್ತೋದ ಅಂದ್ರೆ ಇದೆಲ್ಲದಕ್ಕೂ ವಾರಸ್ದಾರ ಅವನ್ ಮಗ ಆಗ್ತಾನೆ. ಆಮೇಲೆ ನಿನ್ ಗತಿ, ನಿನ್ನನ್ನೇ ನಂಬ್ಕೊಂಡಿರೋ ನನ್ನ ತಂಗಿ ಗತಿ, ಆಮೇಲೆ ನಿನ್ನೆ ನಂಬಿರೋ ನನ್ ಗತಿ. ಏನ್ ಬಾವ ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಮುಟ್ಟಾಳನಿಗೆ ಒಂದ್ ಯೋಚನೆ ಆದ್ರೆ ನನ್ನಂತವನಿಗೆ 1000 ಯೋಚನೆ. ಇಲ್ಲಿಗ್ ಬಾ. ಭಾವ ಹುಷಾರು. ಪತ್ರ
ಏಯ್ ನೋಡ್ಕೊಂಡು ಕೆಲಸ ಮಾಡ್ರೋ. ಯಜಮಾನ್ರು ಪೂಜೆ ಮಾಡ್ತಾ ಇದ್ದಾರಲ್ಲ. ಸಾಮೂಹಿಕ ವಿವಾಹದಲ್ಲಿ 100 ಜನಕ್ಕೆ ಮದುವೆ ಮಾಡಿಸಿ ಅವ್ರಿಗೆ ಮದುವೆಗೆ ಉಡುಗೊರೆಯಾಗಿ ಜಾಗದ ಪತ್ರಗಳನ್ನ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಇದಕ್ಕೊಂದು ಸಹಿ ಮಾಡಿದ್ರೆ ಮುಂದಿನ ಕೆಲಸ ನಾನು ನೋಡ್ಕೊತೀನಿ. ದಿವಾನ್ ಅವರ ಕೆಲಸದ ವಿಚಾರವಾಗಿ ಆಚೆ ಹೋಗಿದ್ದಾರೆ. ಏನೋ ನೋಡ್ಕೊಂಡು ನಿಂತಿದ್ದೀರಾ? ಹೊಡೆದ ಆಚೆ ಹಾಕ್ರೋ. ಮುತ್ತು ನನ್ ಕಂದ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ. ದಯವಿಟ್ಟು ಬೇಡ ಅಂತ ಹೇಳಿ. ಏನಂದ್ರೆ ಜಮೀನ್ದಾರಿಗೆ ಗೊತ್ತಾದ್ರೆ ಸಮಸ್ಯೆ ಆಗುತ್ತೆ. ಬೇಡ ಅಂತ ಹೇಳಿ, ದಯವಿಟ್ಟು ಬೇಡ ಅಂತ ಹೇಳಿ. ಅಲ್ಲೆಲ್ಲೆಲ್ಲೆಲ್ಲೆ ನನ್ ಕಂದ. ಅಯ್ಯೋ